ವೀಕ್ಷಕರೇ, ಸಾಮಾನ್ಯವಾಗಿ ಕ್ಲಾಸ್ 1 ಆಫೀಸರ್ಸ್ ಆದರೆ ಸಾಕು, ಸರ್ಕಾರ ಕೊಟ್ಟ ಜೀಪಲ್ಲಿ AC ಹಾಕ್ಕೊಂಡು ಕಣ್ಣಿಗೊಂದು ಕೂಲ್ ಗ್ಲಾಸ್ ಏರಿಸ್ಕೊಂಡು ವಾಹನದಲ್ಲಿ ಕೂತ್ರೆ ಸಾಕು, ಕಾರ್ ಹತ್ತಿದ ಜಾಗದಿಂದ ಎಲ್ಲಿಗೆ ಹೋಗಬೇಕೋ ಆ ಜಾಗಕ್ಕೆ ಹೋಗೋವರೆಗೂ ಕಾರ್ ಗ್ಲಾಸ್ ಇಳಿಸದ ಅಧಿಕಾರಿ ವರ್ಗಗಳೇ ಜಾಸ್ತಿ. ಇದರ ನಡುವೆ ಕೆಲವರು ಇರ್ತಾರೆ, ತಾವು ಸಾಗುವ ಮಾರ್ಗ ಮಧ್ಯೆ ಯಾರಾದರೂ ಅಪಾಯಕ್ಕೆ ಸಿಲುಕಿದರೆ ಆ ಎಲ್ಲ ಸ್ಟೇಟಸ್ ಬಿಟ್ಟು ನಾವು ಕೂಡ ಮನುಷ್ಯರೇ ಅನ್ನೋ ಧೋರಣೆಗೆ ನಿಂತು ಬಿಡ್ತಾರೆ. ಇಂತಹ ಮಾನವೀಯತೆ ಮೆರೆದಿರೋದು ಬೇರೆ ಯಾರೂ ಅಲ್ಲ, ತುಮಕೂರು ತಾಲೂಕು ತಹಶೀಲ್ದಾರ್ ರಾಜೇಶ್ವರಿ. ಹೌದು ವೀಕ್ಷಕರೇ, ಇಂದು ಕಾರ್ಯನಿಮಿತ್ತ ಹೆಬ್ಬೂರು ಕಡೆ ವಾಹನದಲ್ಲಿ ಹೋಗುವ ದಾರಿ ಮಧ್ಯೆ ಅಪಘಾತವಾಗಿರೋದು ತಹಶೀಲ್ದಾರ್ ರಾಜೇಶ್ವರಿ ಗಮನಕ್ಕೆ ಬಂದಿದೆ. ಕೂಡಲೇ ವಾಹನ ನಿಲ್ಲಿಸಿ ಬೈಕ್ ಸವಾರನ ನೆರವಿಗೆ ತನ್ನ ಚಾಲಕನ ಮೂಲಕ ನೆರವಾಗಲು ಮುಂದಾಗಿದ್ದಾರೆ. ಅದಕ್ಕೆ ವಿಡಿಯೋ ಮಾಡಾಕ್ತಾ ಇದ್ದೀನಿ. ಹೇಳ್ತಾ ಇಲ್ಲ ಅವರು, ಅಯ್ಯಪ್ಪ ಹೇಳ್ತಾ ಇಲ್ಲ. ತನ್ನ ವಾಹನದಲ್ಲೇ ಅಪಘಾತಕ್ಕೀಡಾದ ವ್ಯಕ್ತಿಯನ್ನು ಆರಂಭದಲ್ಲಿ ಉಪಚರಿಸಿ ಬಳಿಕ ಜಿಲ್ಲಾಸ್ಪತ್ರೆಗೆ ತಂದು ದಾಖಲಿಸಿ ಚಿಕಿತ್ಸೆಗೆ ನೆರವಾಗಿದ್ದಾರೆ. ಅಪಘಾತಕ್ಕೆ ಒಳಗಾಗಿರುವ ವ್ಯಕ್ತಿ ತುಮಕೂರು ಹೇಮಾವತಿ ನಾಲಾ ಪ್ರಾಜೆಕ್ಟ್ ಆಫೀಸರ್ ಎಂದು ಗುರುತಿಸಲಾಗಿದ್ದು, ಬೈಕ್ ಸವಾರ ತಾನೇ ಟ್ರ್ಯಾಕ್ಟರ್ ಒಂದಕ್ಕೆ ಹಿಂಬದಿಯಿಂದ ಗುದ್ದಿ ತೀವ್ರ ಗಾಯಗೊಂಡು ಪ್ರಾಣಾಪಾಯದಿಂದ ಪಾರಾಗಿರುವ ಮಾಹಿತಿ ಲಭ್ಯವಾಗಿದ್ದು, ವಾಹನ ಸವಾರ ಹೆಲ್ಮೆಟ್ ಹಾಕಿದ್ರಿಂದ ತಲೆಗೆ ಪೆಟ್ಟಾಗಿಲ್ಲ. ಮೈಸೂರು ಮೂಲದ ಈ ವ್ಯಕ್ತಿ ಯುಗಾದಿಗೆಂದು ಊರ್ ಕಡೆ ಪ್ರಯಾಣ ಬೆಳೆಸಲು ಹೊರಟಾಗ ಈ ದುರ್ಘಟನೆ ನಡೆದಿದ್ದು, ಇತ್ತೀಚೆಗೆ 2 ವೀಲರ್ಸ್ನಲ್ಲಿ ಜಾಲಿ ರೈಡ್ ಹೋಗುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಈ ವ್ಯಕ್ತಿ ಕೂಡ ಅದೇ ಸಾಹಸಕ್ಕೆ ಮುಂದಾಗಿರೋದು ಬೈಕ್ ನೋಡಿದರೆ ಗೊತ್ತಾಗುತ್ತೆ. ಅಣ್ಣ, ಇದು ಆಫೇ ಆಯ್ತಿಲ್ಲ ಪೆಟ್ರೋಲ್ ಟ್ಯಾಂಕ್ ಫುಲ್ ಆಗ್ಬಿಟ್ಟೈತೆ. ಅದೇನೇ ಇರಲಿ, ಆಪತ್ತಲ್ಲಿದ್ದ ವ್ಯಕ್ತಿಯ ನೆರವಿಗೆ ನಿಂತ ತಹಶೀಲ್ದಾರ್ ರಾಜೇಶ್ವರಿ ಅವರ ನಡೆ ಇತರರಿಗೂ ಮಾದರಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.